ಓ ಯಜಮಾನ್ರೆ ಯಜಮಾನ್ರೆ, ನೀವೇನಿಲ್ಲಿ? ಎಲ್ಲೋ ಹೋಗ್ತಿದ್ದೀನಪ್ಪ. ಅಲ್ಲಿ ಮನೇಲಿ ನೋಡಿದ್ರೆ ಒಂದ್ ವಾರದಿಂದ ಹುಡುಕ್ತಾ ಇದಾರೆ, ನೀವೆಲ್ಲಿ ಹೋಗ್ತಿದ್ದೀರಾ? ಎಲ್ಲೋ ಹೋಗ್ತೀನಿ ಬಿಡಪ್ಪ, ಯಾಕೆ ಬೇಕು ಸುಮ್ಮನೆ. ಅಲ್ಲ ಯಜಮಾನ್ರೆ, ಅದೇನಾಯ್ತು ಹೇಳಿ, ನನ್ನ ಹತ್ರ ಹೇಳ್ಕೊಳ್ರಿ. ಏನ್ ಹೇಳೋಣ ಬಿಡಪ್ಪ, ನಮ್ಮ ಮನೆ ಕತೆ ಬಹಳ ವಿಚಿತ್ರವಾಗಿದೆ. ನಮ್ ನೋವು ನಮ್ಗೆ. ಏನಾಯ್ತು ಹೇಳಿ ಯಜಮಾನ್ರೆ, ನನ್ನ ಹತ್ರ ಹೇಳ್ಕೊಳ್ರಿ ಯಜಮಾನ್ರೆ. ಏನಪ್ಪ, ಏನೋ ಸ್ನೇಹಿತನ ತರ ಸಿಕ್ಕಿಯ? ಏನಪ್ಪ, ನಮ್ಮ ಮನೆಯಲ್ಲಿ ಇರೋನೊಬ್ಬ ಮಗ ಕಣಪ್ಪ. ನಾನು ಅವನಿಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಕೊಂಡು ಇಷ್ಟೊಂದು ದುಡಿಮೆ ಮಾಡ್ಕೊಂಡು ಎಲ್ಲ ಮಾಡ್ಕೊಳ್ತಿರ್ತೀವಿ. ಆದ್ರೆ ಆ ಇರೋ ಒಬ್ಬ ಮಗ ಹುಡುಗರ ಸವಾಸ ಮಾಡ್ಕೊಂಡು ದುಶ್ಚಟಗಳಿಗೆ ಒಳಗಾಗಿ ಕುಡ್ತಾ ಜೂಜು ಇಸ್ಪೀಟು ಅಂತೇಳಿ ಹಾಳಾಗಿ ಹೋಗ್ತಿರೋದನ್ನ ಈ ಕಣ್ಣಾರೆ ನೋಡಕ್ಕಾಕತ್ತೇನಪ್ಪ. ಮಾತಾಡೋಣ ಬಿಡಿ ಯಜಮಾನ್ರೆ. ಎಷ್ಟಪ್ಪ ಹೇಳಿ ಹೇಳಿ ಸಾಕಾಗೋತಪ್ಪ ಅವನಿಗೆ. ಹಂಗಾಗಿ ಮನೆನೂ ಬೇಡ, ಮಗಾನೂ ಬೇಡ, ಯಾರು ಬೇಡ ಅಂತ ಮನೆಗೆ ಹೊಂಟೀನಿ ನೋಡಪ್ಪ. ನಿಲ್ಲಿ ಯಜಮಾನ್ರೆ, ನಿಲ್ಲಿ ಯಜಮಾನ್ರೆ. ಹೋಗ್ಬೇಡ, ನಿಂತ್ಕೊಳ್ಳಪ್ಪ. ಮನೆಯಲ್ಲಿ ಅಮ್ಮ ಊಟ ಮಾಡಿಲ್ಲಪ್ಪ, ಒಂದು ವಾರ ಆಯ್ತು. ಪ್ಲೀಸ್ ಬಾರಪ್ಪ ಮನೆಗೆ. ನಾನು ಯಾರ ಸವಸ್ಸಕ್ಕೂ ಹೋಗಲ್ಲಪ್ಪ, ಯಾರ ಸವಸ್ಸನು ಮಾಡಲ್ಲಪ್ಪ. ನೀ ಹೆಂಗ್ ಹೇಳ್ತಿ ಹಂಗೆ ಕೇಳ್ಕೆ ಮನೇಲಿ ಇದ್ಬಿಡ್ತೀನಿ. ಪ್ಲೀಸ್ ಬಾರಪ್ಪ ಮನೆಗೆ. ಯಜಮಾನ್ರೆ ನಿಲ್ಲಿ, ಯಜಮಾನ್ರೆ ನಿಲ್ಲಿ. ನೋಡಪ್ಪ, ಇಷ್ಟ ತನಕ ಹೇಳಿದ್ರು ನಿಮ್ಮ ತಂದೆಯವರು, ನೀನು ಅದೇನು ಜೂಜಾಟ ಇಸ್ಪೀಟು ಅವೆಲ್ಲ ಬಿಡಪ್ಪ, ಕೆಟ್ಟ ಚಟ ಕುಡ್ತಾ ಅವೆಲ್ಲ ಬಿಡು, ಮನೆ ಜವಾಬ್ದಾರಿ ಅನ್ನೋದನ್ನು ತಗೋ. ತಂದೆ ಮಹತ್ವ ಗೊತ್ತಾ ನಿನಗೆ? ಆ್ಯಕ್ಚುಲಿ ತಂದೆ ಅಂದರೆ ಏನು ಅಂತ ಗೊತ್ತಾ ನಿನಗೆ? ಇದ್ದಾಗ ನೀನು ಬೈದು ಕಳಿಸಿ ಈಗ ಅಪ್ಪ ಹೋಗ್ತಿದ್ದಾರೆ ಅಂತ ಬಂದು ಅವ್ರ ಹತ್ರ ಇದನ್ನ ಬೆಗೋಗರದ್ರೆ ಬರ್ತಾರ ತಂದೆ. ಅವ್ರಿಗೆ ಎಲ್ಲಿಗಾದ್ರೂ ಹೋಗಿದ್ರೆ ಏನು ಮಾಡ್ತಿದ್ದೆ ನೀನು ಅಲ್ವಾ? ಹೌದು, ತಪ್ಪಾಯಿದೆ ಅಣ್ಣ. ಇನ್ನೊಂದ್ಸಲಿ ಆ ಥರ ಏನು ಮಾಡೋದಿಲ್ಲ ಅಣ್ಣ. ನನಗೆ ಅಪ್ಪ ಅಮ್ಮ ಮುಖ್ಯ ಅಣ್ಣ, ಬೇಕು. ತಂದೆ ಆಸ್ತಿ ಮಾಡಿಲ್ಲ, ತಂದೆ ಬಡವ, ತಂದೆ ಶ್ರೀಮಂತ ಅನ್ನೋದಲ್ಲ, ತಂದೆ ಇರೋದೇ ಒಂದು ಶ್ರೀಮಂತಿಕೆ ಗೊತ್ತಾ ನಿನಗೆ? ಶಿಕ್ಷಕರಿಂದ ಪಡೆದಿದ್ದು ಶಿಸ್ತು, ತಾಯಿಯಿಂದ ಪಡೆದಿದ್ದು ತುತ್ತು. ಆದರೆ ತಂದೆ ನಮ್ಮ ಬೆನ್ನಿಂದ ಇದ್ದರೆ ಅದೇ ಒಂದು ಗತ್ತು. ತಾಯಿ ಇಲ್ಲ ಅಂದರೆ ಮನೆ ಕತ್ಲಾಗುತ್ತೆ, ಆದರೆ ತಂದೆ ಇಲ್ಲ ಅಂದರೆ ಇಡೀ ಜೀವನನೇ ಕತ್ಲಾಗುತ್ತೆ. ಇಷ್ಟೋ ತನಕ ಹೇಳಿದ್ದು ಅರ್ಥ ಆಯ್ತಲ್ಲೇನಪ್ಪ? ಯಜಮಾನ್ರೆ ಕರ್ಕೊಂಡೋಗಿ ಮನೆಗೆ, ಇನ್ಮೇಲೆ ಚೆನ್ನಾಗಿರ್ತಾನಂತೆ. ಚೆನ್ನಾಗಿರಿ, ನೀವು ಕೂಡ ಆರಾಮಾಗಿರಿ, ಚೆನ್ನಾಗಿರಿ. ಇನ್ನೊಂದ್ಸರಿ ಹಂಗೆ ಮಾಡ್ಬಿಡಪ್ಪ. ಇಲ್ಲಪ್ಪ ಮಾಡೋದು. ತಂದೆ ತಾಯಿನ ಕಳ್ಕೊಂಡವ್ರಿಗೆ ಗೊತ್ತು ಅವ್ರ ಬೆಲೆ ಏನು ಅಂತ. ತಂದೆ ಮುಗಿಲೆತ್ತರದ ನಂಬಿಕೆ.